ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತಾ ಭಾರತೀಯರೆಲ್ಲರಿಗೂ, ಜಗತ್ತದಲ್ಲಿರ್ತಕ್ಕಂಥ ಎಲ್ಲ ಮಾನವತಾವಾದಿಗಳೆಲ್ಲರಿಗೂ ಬಸವ ಕಲ್ಯಾಣದ ಅನುಭವ ಮಂಟಪ ಶರಣರ ನಾಡಿನಿಂದ ಈ ಮುಂಜಾನೆಯ 150 ಕೋಟಿ ಭಾರತೀಯರಿಗೆ ಶರಣ. ಈಗ ಒಂದು 4 ವಚನಗಳ ಮೂಲಕ ನಾವು ಆತ್ಮ ಅವಲೋಕನ ಮಾಡಿಕೊಳ್ಳೋಣ ದೇವರ ಕಲ್ಪನೆಯ ಬಗ್ಗೆ. ಮೊದಲನೇದಾಗಿ ಒಂದು ಅಲ್ಲಮ ಪ್ರಭುರವರ ವಚನ. ಕಲ್ಲ ಮನೆಯ ಮಾಡಿ, ಕಲ್ಲ ದೇವರು ಮಾಡಿ, ಆ ಕಲ್ಲ ದೇವರ ಮೇಲೆ ಆ ಕಲ್ಲಿನ ಮನೆ ಕೆಡೆದರೆ ಆ ದೇವರು ಎತ್ತ ಹೋದನು. ಲಿಂಗ ಪ್ರತಿಷ್ಠೆ ಮಾಡುವವರಿಗೆ ನಾಯಕ ನರಕ ತಪ್ಪದು ಗುಹೇಶ್ವರ. ಇದು ಒಂದು ವಚನ. ಇನ್ನೊಂದು ಅಲ್ಲಮ ಪ್ರಭುರವರ ವಚನ. ಅಘವಣಿ, ಪತ್ರಿ, ಪುಷ್ಪ, ಧೂಪ, ದೀಪ, ಆರತಿ, ನಿವಾಳಿಯಲ್ಲಿ ಪೂಜಿಸಿ 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 ಬಳಲುತ್ತಿದ್ದಾರೆ ನೋಡಯ್ಯ. ಏನಂದರಿಯರು ಎಂತೆಂದರಿಯರು, ಜನ ಮರುಳು ಜಾತ್ರೆ ಮರುಳು ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ. ಇನ್ನೊಂದು ಬಸವಣ್ಣನವರ ವಚನ. ಮಡಿಕೆ ಮಾಡುವಡೆ ಮಣ್ಣೇ ಮೊದಲು, ತೊಡಿಗೆ ಮಾಡುವಡೆ ಹೊನ್ನೇ ಮೊದಲು, ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಗಮ ದೇವನನ್ನು ಅರಿವಡೆ ಶರಣರ ಸಂಘವೇ ಮೊದಲು, ಶರಣರ ಸಂಘವೇ ಮೊದಲು. ಇದು ಬಸವಣ್ಣನವರ ವಚನ. ಇನ್ನೊಂದು ಬಸವಣ್ಣನವರ ವಚನ. ನಿಜವಾಗಿರ್ತಕ್ಕಂಥ ದೇವನ ಕಲ್ಪನೆ ಬಗ್ಗೆ. ಕಲ್ಲಿನೊಳಗೆ ಹೊನ್ನುಂಟು, ಉದಕದೊಳಗೆ ಅಗ್ನಿ ಉಂಟು, ಹಾಲಿನೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿರುವನು, ಇದೇನು ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ. ಇಂತಹ ಒಂದು ಸತ್ಯದ ವಚನಗಳನ್ನು ನಾವು ಅರ್ಥ ಮಾಡಿಕೊಳ್ಳಲಾರದೆ ಹೋದರೆ ಈ ಭಾರತ ದೇಶದಲ್ಲಿ, ಈ ಸ್ವತಂತ್ರ ಭಾರತ ದೇಶದಲ್ಲಿ ಇದ್ದರೂ ಕೂಡ ನಾವು ಗುಲಾಮಗಿರಿಯಲ್ಲೇ ಇದ್ದಂತೆ ಆಗುತ್ತದೆ. ಇವಾಗ ನಾನು 4 ವಚನಗಳನ್ನು ಏನು ಹೇಳಿದೆಯಲ್ಲ, ಇವತ್ತಿನ ಈ ವ್ಯವಸ್ಥೆ, ಈ ದೇವರು, ಗುಡಿ, ಜಾತ್ರೆ, ಈ ಹೊರಗಿನ ಆಡಂಬರದಿಂದ ಎಂದೆಂದಿಗೂ ನಮ್ಮ ಅಂತರಂಗದ ದೇವನ ದರ್ಶನ ಪಡೆಯಲು ಸಾಧ್ಯವೇ ಇಲ್ಲ ಎಂದು ಎಲ್ಲ ವಚನಗಳು ಹೇಳುತ್ತವೆ. ಆದ್ದರಿಂದ ನಾನು ಒಂದೇ ಒಂದು ವಿನಂತಿ ಮಾಡಿಕೊಳ್ತೇನೆ. ಈಗ ನಾನು ಹೇಳಿರ್ತಕ್ಕಂಥ ಈ 4 ವಚನಗಳು ಇವತ್ತೇನೋ ಉತ್ತರ ಪ್ರದೇಶದಲ್ಲಿ ಅಯೋಧ್ಯದಲ್ಲಿ ರಾಮನ ಗುಡಿ ಕಟ್ಟುವ ಸಲುವಾಗಿ ಬಹಳಷ್ಟು ಜಗಳಗಳು, ಕಿರಿಕಿರಿ, ದ್ವೇಷಗಳು ಬಹಳಷ್ಟು ಆಗಿ ಹೋಗಿವೆ. ಎಷ್ಟೋ ಜನರು ಸಾವಿಗೀಡಾಗಿದ್ದು ಕೂಡ ನಾವು ನೋಡಿದ್ದೇವೆ ಮಾಧ್ಯಮದ ಮೂಲಕ. ಈಗ ಅದೇ ಗುಡಿ ಕಟ್ಟಿ ಅಲ್ಲಿಂದ ಎಲ್ಲವನ್ನು ನಾವು ನೋಡಿದಾಗ ನಮಗೆ ಮತ್ತೆ 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 ಅಲ್ಲಿಂದ ಕಳ್ಳತನ, ಮೋಸ, ವಂಚನೆ, ಆ ದುಡ್ಡಿನ ಮೂಲಕ ರಾಜಕೀಯ ಮಾಡೋದು ಎಲ್ಲ ನೋಡಿದಾಗ ಮತ್ತೆ 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 ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ 12ನೇ ಶತಮಾನದ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಅನುಭವ ಮಂಟಪದ ಶರಣರ ವಚನಗಳೇ ನಮಗೆ ನೆನಪಿಗೆ ಬರ್ತಾ ಇವೆ. ಒಂದು ವೇಳೆ ಇವತ್ತಿನ ವಿದ್ಯಾವಂತರು ವಚನ ಗ್ರಂಥವನ್ನು ಖರೀದಿ ಮಾಡಿರಿ, ಓದಿರಿ, ಅಥವಾ ಯೂಟ್ಯೂಬ್ದಲ್ಲಿ ಎಲ್ಲದರಲ್ಲಿ ಸಿಗುತ್ತವೆ, ಸರ್ಚ್ ಮಾಡಿರಿ, ಅಧ್ಯಯನ ಮಾಡಿರಿ. ಈ ಮನುಷ್ಯನ ಶರೀರವನ್ನು ಬಿಟ್ಟು
ಮಾನವ ನಿರ್ಮಿತ ಮೂರ್ತಿಗಳಲ್ಲಿ ದೇವರನ್ನು ಕಾಣುವುದನ್ನು 100ಕ್ಕೆ 100 ತಿರಸ್ಕಾರ ಮಾಡಿದ್ದಾರೆ ನಮ್ಮ ಬಸವ ಕಲ್ಯಾಣದ ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು. 97% ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮ. ಇವತ್ತ ಬಸವ ಕಲ್ಯಾಣದ ಅನುಭವ ಮಂಟಪ, ನೂತನ ಅನುಭವ ಮಂಟಪ ಏನು ಕಟ್ಟಲ್ಪಡ್ತಾ ಇದೆಯಲ್ಲ, ಈ ಇತಿಹಾಸ ನಾವು 97% ಏನಿದ್ದೇವೆ, ಕಂಬಾರು, ಕುಂಬಾರು, ಹೂಗರು, ಬಡಿಗರು, ಒಕ್ಕಲಿಗರು, ಕುರಿಕಾಯವರು, ದನಕಾಯವರು, ಡೋಣಿ ನಡೆಸೋರು, ಮಡಿವಾಳ ಮಾಚಯ್ಯ, ಇವರೆಲ್ಲ ಎಲ್ಲ ವರ್ಗದವರು ಇವತ್ತೇನು ಜಾತಿ ಮಾಡಿಬಿಟ್ಟಿದ್ದಾರಲ್ಲ, ಅವರೆಲ್ಲರ ಧರ್ಮವಿದೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮ. ಇದನ್ನು ನೀವೆಲ್ಲರೂ ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ಈ ತತ್ವದ ವಿರುದ್ಧವಾಗಿರ್ತಕ್ಕಂಥ ಚಟುವಟಿಕೆ ಯಾರೇ ಮಾಡಲಿ ಅಂಥವರನ್ನು ನಾವು ದೇಶದ್ರೋಹಿ, ರಾಷ್ಟ್ರದ್ರೋಹಿ, ಸಮಾಜದ ದ್ರೋಹಿ, ಮನುಷ್ಯನನ್ನು ಸತ್ಯದ ಕಡೆ ಕೊಂಡೊಯ್ಯುವ ಬದಲಾಗಿ ಆ ಶರಣರ ತತ್ವದ ವಿರುದ್ಧವಾಗಿ ಮತ್ತೆ ಗುಡಿ ಕಟ್ಟುವುದು, ಜಾತ್ರೆಗಳ ಮೂಲಕ ದೇವರಲ್ಲೇ ಇದ್ದಾನೆ ಅಂತ ಹೇಳುವುದು, ಪ್ರಾಣ ಪ್ರತಿಷ್ಠೆ ಮಾಡ್ತೀನಿ ಅಂತ ಹೇಳೋದು, ಇವೆಲ್ಲವೂ ಕೂಡ ಬಹಳ ದೊಡ್ಡ ಮೋಸದ ಕೆಲಸ ಆಗಿದೆ. ಆ ಕಾರಣಕ್ಕಾಗಿ ನಾವು ಯಾವಾಗಲೂ ಗ್ರಂಥಗಳನ್ನು ಓದಬೇಕು. ಯಾವ ಗ್ರಂಥದಲ್ಲಿ ಏನಿದೆ ಇಲ್ಲಿ ನೋಡಿ, ಬಸವಣ್ಣನವರ ಭಾವಚಿತ್ರ. ಇವರೆಲ್ಲರೂ ಒಂದು ವೇಳೆಗೆ ಮನಸ್ಸು ಮಾಡಿದರೆ ಬಸವಣ್ಣನವರ ತತ್ವ ಮನಸ್ಸು ಮಾಡಿದರೆ ಅವಾಗೇ ತಲುಪಲು ಬರ್ತಾ ಇತ್ತು. ಆದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ನಾನೇ ದೊಡ್ಡವನು, ನಾವೇ ಶಾಣೆ ಇದ್ದೀವಿ, ಒಂದೊಂದು ಥರ ಮುಖ ಮಾಡಿಕೊಂಡು ಬಂದು ಸಮಾಜದಲ್ಲಿ ಏಕಲಿಂಗಾನಿಷ್ಠವಂತರನ್ನಾಗಿ ಯಾರನ್ನೂ ಮಾಡಿಲ್ಲ. ಆ ಕಾರಣಕ್ಕಾಗಿ ಇನ್ನೊಂದು ಬಸವಣ್ಣನವರ ವಚನವನ್ನು ಹೇಳಿ ಈ ಆತ್ಮ ಅವಲೋಕನ, ವಚನಗಳ ಆತ್ಮ ಅವಲೋಕನ ಮಾಡೋಣ. ಶ್ರೀ ವಿಭೂತಿ ಹೋಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ನಿತ್ಯಲಿಂಗಾರ್ಚನೆ ಮಾಡದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಜಂಗಮವೇ ಲಿಂಗವೆಂದು ಅರಿಯದವರ, ಎನವೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಧರ್ಮ ಪ್ರಚಾರಕರು, ಇವರೆಲ್ಲರೂ ಕೂಡ ಬಸವಣ್ಣನವರ ಧ್ವನಿಯಾಗಿತ್ತು. ಯಾರು ಹಣಿಯ ಮೇಲೆ ವಿಭೂತಿ ಧರಿಸುವುದಿಲ್ಲ, ಯಾರು ರುದ್ರಾಕ್ಷಿ ಧರಿಸುವುದಿಲ್ಲ, ಯಾರು ದಿನನಿತ್ಯ ಅಂತರಂಗದ ದೇವನ ಜೊತೆ ಒಂದಾಗಿ ಇಷ್ಟ ಲಿಂಗ ಧ್ಯಾನ ಮಾಡುವುದಿಲ್ಲ, ಯಾರು ಸಮಾಜವೇ ನನ್ನ ದೇವರು ಅಂಥೇಳಿ ನಂಬುವುದಿಲ್ಲ, ಅಂತಹ ಜನರ ಮುಖವನ್ನು ತೋರಲಾಗದು ಎಂದು ಬಸವಣ್ಣನವರು ಹೇಳಿದ್ದಾರಲ್ಲ. ಬಸವಾದಿ ಶಿವಶರಣರ ಹಿಂದೂ ಸಮಾವೇಶವನ್ನು ಮಾಡಿದ್ದಾರಲ್ಲ ಬಸವ ಕಲ್ಯಾಣದಲ್ಲಿ. ಈ ಎಲ್ಲ ವಿಚಾರಗಳನ್ನು ನಾವು ಅನುಭವ ಚಿಂತನೆ ಮಾಡಿದ ನಂತರ ಅದೊಂದು ಮತ್ತೆ ಮತ್ತೆ ಬಸವಣ್ಣನವರ ತತ್ವ ಬೆಳೆಯಲಾರದಂತೆ ಮಾಡುವ ಒಂದು ದೊಡ್ಡ ಕುತಂತ್ರವಿದೆ. ಅವ್ರಿಗೆ ಗೊತ್ತಿದೆ, ಜನಗಳು ವಚನಗಳನ್ನು ಓದ್ತಾ ಇಲ್ಲಲ್ಲ, ಆದರೂ ಕೂಡ ಇವತ್ತು ದೇಶ ತುಂಬ, ಜಗತ್ತು ತುಂಬ ಬಸವಮಯ ಆಗಿದೆ. 33 ಭಾಷೆಗಳಲ್ಲಿ ವಚನಗಳು ಸಿಗುತ್ತವೆ. ಅವರೆಲ್ಲರೂ ಕೂಡ ಯಾವ ಕಾರಣಕ್ಕಾದ್ರೂ ಏಕದೇವ ಉಪಾಸನೆಯ ವಿರುದ್ಧವಾಗಿ ಏನೇ ಹೇಳಿಕೆ ಕೊಟ್ಟರು, ಏನೇ ಪ್ರಚಾರ ಮಾಡಿದ್ರು ಕೂಡ ಅದು ಗೆಲ್ಲಲು ಸಾಧ್ಯವೇ ಇಲ್ಲ. ಯಾಕೆಂದರೆ ಇದು ಮೊಬೈಲ್ ಕಾಲ ಇದೆ. ಇವೆಲ್ಲ ಅನುಭವ ಮಂಟಪ ಇದ್ದಂಗೆ ಇವೆಲ್ಲ. ನಾವು ಇಲ್ಲಿ ಕುಂತು ಜಗತ್ತೇ ತುಂಬ ಮಾತಾಡ್ತಾ ಇದ್ವಲ್ಲ, ಮತ್ತು ಜನರಿಗೆ ಸತ್ಯ ಗೊತ್ತಾಗೋದಿಲ್ವಾ? ಅವತ್ತು ನಮ್ಮ ಶರಣರು ಅನುಭವ ಮಂಟಪದಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿದರು. ಇವತ್ತು ನಾವು ಇಲ್ಲೇ ಕುಂತು ಜಗತ್ತೇ ತುಂಬ ಮಾತಾಡ್ಬೋದಲ್ಲ. ಇಂತಹ ಒಂದು ಯುಗದಲ್ಲಿ ಬಸವಾದಿ ಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮದ ಸಮಾವೇಶ ಅಂಥೇಳಿ ಮಾಡಿದ್ದೇ ಆದರೆ ಅವ್ರಿಗೆ ಒಳ್ಳೆಯದಾಗ್ತಾ ಇತ್ತು, ಜನರು ಬೆಂಬಲ ಕೊಡ್ತಾಯಿದ್ರು. ಆದರೆ ಈಗೇನಾಗಿಬಿಟ್ಟಿದೆ, ಎಲ್ಲ ಜನ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಆ ಕಾರಣಕ್ಕಾಗಿ ತಪ್ಪು ಮಾಡುವುದು ಸಹಜ, ತಿದ್ದಿಕೊಳ್ಳುವುದು ಬಹಳ ದೊಡ್ಡ ಗುಣವೆಂದು ಹೇಳುತ್ತಾ
ಇನ್ನು ಮುಂದೆ ಇಡೀ ಭಾರತಷ್ಟೆಲ್ಲ ಜಗತ್ತವೇ ಬಸವಮಯ ಆಗಲಿದೆ. ಯಾಕೆಂದರೆ ವಚನಗಳೇ ಸಾಕ್ಷಿ ಎಂದು ಹೇಳುತ್ತಾ ಬಸವಣ್ಣನವರನ್ನು ಧರ್ಮಗುರು ಅಂಥೇಳಿ 2,80,00,000 ವಚನಗಳನ್ನು ಬರೆದಿರ್ತಕ್ಕಂಥ ಅಲ್ಲಮಪ್ರಭುರವರೇ ಒಪ್ಪಿದ್ದಾರೆ. ಶಿವಗುರು ಎಂದು ಬಲ್ಲಾತನೇ ಗುರು ಅಂತ ವಚನ ಇದೆಯಲ್ಲ, ಮಡಿವಾಳ ಮಾಚಾರ್ಯವರು ಹೇಳಿಲ್ಲ, ಎತ್ತೆತ್ತ ನೋಡಿದ ತತ್ತ ಬಸವನೆಂಬ ಬಳಿ. ಈ ಥರ ಎಲ್ಲರೂ ಬಸವಣ್ಣನವರ ಬಗ್ಗೆ ಕೊಂಡಾಡಿದ್ದಾರೆ. ನಾವು ಕೂಡ ಬಸವಣ್ಣನವರ ಮಾರ್ಗದಲ್ಲಿ ಹೋಗೋಣ, ಬಸವಣ್ಣನವರನ್ನು ಲಿಂಗಾಯತ ಧರ್ಮದ ಗುರು ಅಂತೇಳಿ ಅಪ್ಪಿಕೊಳ್ಳೋಣ ಎಂದು ವಿನಂತಿಸಿಕೊಳ್ಳುತ್ತಾ, ಈ ವಚನದ ವಿಡಿಯೋ ನಿಮ್ಮ ಹೃದಯವಿದ್ದರೆ ಒಪ್ಪಿಕೊಂಡು ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಂಡರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ನಮ್ಮ ದೇವರು ನಮ್ಮ ಮನದಲ್ಲಿ. ಈ ಜೀವದ ಜೊತೆ ನಾವು ಕನೆಕ್ಷನ್, ನಮ್ಮ ದೇಹದೊಳಗೆ ದೇವರಿದ್ದಾನೆ ಅಂತೇಳಿ ಕನೆಕ್ಷನ್ ತೆಗೆದುಕೊಳ್ಳೋಣ. ಈ ಹೊರಗಿನ ಮಾನವ ನಿರ್ಮಿತ ಒಂದು ಜಡ ವಸ್ತುಗಳಲ್ಲಿ ನಮಗೆ ದೇವರು ಎಂದೆಂದಿಗೂ ಸಿಗಲು ಸಾಧ್ಯವೇ ಇಲ್ಲ. ಅದು ಒಂದು ದೊಡ್ಡ ವ್ಯಾಪಾರ ಮಾಡಿಕೊಂಡು ಬಿಟ್ಟಿದ್ದಾರೆ ದೇಶ ತುಂಬ. ಇವತ್ತು ಜನ ಅರ್ಥ ಮಾಡಿಕೊಳ್ತಿದ್ದಾರೆ. ಒಂದು ವೇಳೆ ಇಂತಹ ಒಂದು ಪಾಖಂಡವಾದ ಅಂಧವಿಶ್ವಾಸ, ಮೂಢರೂಢಿ ದೇಶಕ್ಕೆ ಹಾನಿಕರವಾಗಿದೆ. ಆ ಕಾರಣಕ್ಕಾಗಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು ಆಗಬೇಕು, ಅನುಭವ ಮಂಟಪಗಳು ಆಗಬೇಕು, ಸರ್ಕಾರ ಕಡೆಯಿಂದಲೇ ಆಗಬೇಕು. ಸರ್ಕಾರದವರೇ ಒಂದು ಎಷ್ಟೇ ಜಾಗವಿರಲಿ, 30-40 ಆಗಲಿ, ಅದಕ್ಕಿಂತ ದೊಡ್ಡದಾಗಲಿ, 1 ಎಕರಾಗಲಿ, ಅರ್ಧ ಎಕರಾಗಲಿ, ಬಸವಾದಿ ಶರಣರ ಒಂದು ತತ್ವ ಪ್ರಚಾರಕ್ಕಾಗಿ ಸರ್ಕಾರದವರೇ ಇದಕ್ಕೆ ಸಹಾಯ ಮಾಡಬೇಕು. ಈಗ ಸಾಂಸ್ಕೃತಿಕ ನಾಯಕ ಅಂಥೇಳಿ ಸರ್ಕಾರದವರೇ ಘೋಷಣೆ ಮಾಡಿದ್ದಾರೆ ನಮ್ಮ ಬಸವಣ್ಣನವರನ್ನು, ಶರಣರನ್ನು. ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮಹಾತ್ಮ ಬಸವಣ್ಣನ ಭಾವಚಿತ್ರ ಹಾಕಲು ಆದೇಶಿಸಿದ್ದಾರೆ. ಈಗ ಸರ್ಕಾರದ ವತಿಯಿಂದಲೇ ಅನುಭವ ಮಂಟಪ ಕಟ್ಟಡ ನಿರ್ಮಾಣ ಆಗ್ತಾಯಿದೆ. ಎಲ್ಲವೂ ನೋಡಿದ ಬಳಿಕ ನಮ್ಮ ಭಾರತ ದೇಶದ ಸರ್ವರ ಕಲ್ಯಾಣಕ್ಕಾಗಿ ಅನುಭವ ಮಂಟಪದ ಶರಣರು ಸ್ಥಾಪಿಸಿದ ಲಿಂಗ ಆಯತ ಧರ್ಮ ಏನು ಹೇಳಿಕೊಡ್ತಂದರೆ, ನಮ್ಮ ಅರಿವೇ ನಮಗೆ ಗುರು, ನಮ್ಮ ದೇಹವೇ ನಮಗೆ ದೇವಸ್ಥಾನ, ನಮ್ಮ ಕಾಯಕವೇ ನಮಗೆ ಕೈಲಾಸ. ನಾವು ದುಡಿದರೆ ಮಾತ್ರ ನಮಗೆ ಅನ್ನ ಸಿಗುತ್ತದೆ. ಆ ಅನ್ನದಾತ ಎಲ್ಲರಿಗೂ ಒಬ್ಬನೇ, ಎಲ್ಲರ ಒಳಗೂ ಕೂಡ ಒಬ್ಬನೇ. ಈ ಸತ್ಯವನ್ನು ನಾನು ಕಳೆದ 27 ವರ್ಷದ ಹಿಂದೆ ತಿಳಿದುಕೊಂಡಿದ್ದೇನೆ. ಸರಳವಾದ ಭಾಷೆಯಲ್ಲಿ ಕನ್ನಡದ ವಚನಗಳನ್ನಿರುವುದರಿಂದ ಈಗ ಪ್ರತಿಯೊಬ್ಬರೂ ಇಂತಹ ಸತ್ಯಕ್ಕೆ ನಾವು ಸಹಕರಿಸೋಣ ಎಂದು ಹೇಳುತ್ತಾ, ಮತ್ತೊಮ್ಮೆ 150 ಕೋಟಿ ಭಾರತೀಯರಿಗೆ ಇಂಥ ಸತ್ಯದ ವಿಚಾರಗಳನ್ನು ನೀವೆಲ್ಲರೂ ತಲುಪಿಸಿದ್ದೇ ಆದರೆ ನಿಜಕ್ಕೂ ಆ ಮಹಾನ್ ಶರಣರ ಆಶೀರ್ವಾದ ನಿಮ್ಮ ಎಲ್ಲರ ಮೇಲೆ ಇರುತ್ತದೆ ಮತ್ತು ನಮ್ಮ ಭಾರತ ದೇಶ ಪ್ರಗತಿ ಆಗಲು ಸಾಧ್ಯವಿದೆ ಎಂದು ಹೇಳುತ್ತಾ, ಮತ್ತೊಮ್ಮೆ ಸರ್ವರಿಗೂ ಶರಣ.